ಈಗ ನಮ್ಮೂರು ಜನ ಅಂದಮೇಲೆ ನಾನು ಹೇಳ್ಬೇಕೋ ಬೇಡವಾ? ಹೇಳು ಹೇಳು ಹೇಳು. ಈಗ ನೀನಾದ್ರು ಬೇರೆ ಕಡೆ ಹೋದಾಗ ನಿಮ್ಮೂರು ಯಾರು ಹೇಳ್ತಾರೆ. ಇನ್ನೂ ದನ ಮೇಲೆ ಬಿಡ್ತಾ ಇದ್ದೀರಾ? ಹಸ್ಗಳು ಬರ್ತವೆ ಬಂದವೆ ಅಂತ ಹಿಡ್ಕೊಂಡು ಹೋದ್ರೆ ಹಸ್ಗಳು ಬಿಡಕ್ಕೆ ಹೋಗ್ತೀರಾ ಅಂತ. ಹತ್ತಿರದಲ್ಲಿ ಹಾಕ್ಸಿ, ಜಾತ್ರೆ ಹತ್ತಿರದಲ್ಲಿ. ಯಾವುದು ಅದನ್ನು ಬಿಟ್ರಾ? ಖುಷಿ ಆಯ್ತದೆ. ಒಂದೇ ಟೈಮ್ ಕುಡಿಸೋದ ನೀರು? ಇಲ್ಲ, ಕುಡಿಸ್ತೀವಿ. ಹಾಂ, ಈಗ 11 ಗಂಟೆ ಕಟ್ಬಿಡವಿ. ಹಾಂ, ಈಗೇನು ಐನಗುಡಿ ಜಾತ್ರೆಗೆಲ್ಲ ರೆಡಿ ಮಾಡ್ತಾರದಾ? ಟೋಟಲ್ಲು 8-9 ರಾಸು ಹಾಕ್ತೀವಿ. 9 ರಾಸು ಅಂದರೆ 3 ಓರಿಗಳು, 3 ಓರಿ, ಹಾಂ, 3 ಕರ, ಹಾಂ, 2 ಹಸ. ಅಂದರೆ ಇನ್ನೂ ಎಲ್ಲ ಬಣ್ಣ ಎಲ್ಲ ಇನ್ಮೇಲೆ ಬರ್ಸ್ಬೇಕಷ್ಟೇ. ಬಣ್ಣ ಉಳ್ಳಿಕಾಯಿ ತಿಂತಾರೆ ಬರೋದು. ಹಾಂ, ಬಿಡಬೇಕು, ಹಾಂ, ಕಡಿಬೇಕು ಬಣ್ಣ ಬರ್ಬೇಕಾದ್ರೆ. ಆದರೆ ಈಗ ಓರಿಗಳೇನು ಲೆಕ್ಕ ಬರಲ್ವಲ್ಲ ಅಣ್ಣ, ಬಣ್ಣನೇ ಬೇಕು ಅಂತ ಏನಿಲ್ಲ ತಾನೆ ಬೀಜದೋರಿಗಳು? ಹಾಂ, ಇನ್ನೂ ಬಣ್ಣ ಬರಬೇಕು ಅಂದರೆ ಉಳ್ಳಿಕಾಯಿ ತರಿಸ್ಬೇಕು, ಒಣ ತಿನ್ಬೇಕು. ಹಾಂ, ಅದೇ ಅಂದರೆ ಇದು ಹುಳ್ಳಿಕಾಯಿ ಕಾಲ, ಹುಳ್ಳಿಕಾಯಿ ಹಾಕ್ಲೇಬೇಕು. ಹಾಂ, 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 ಟೈಮ್ ಅಲ್ವ ಈಗ. ಹಾಂ. ಈ ಗಜನ್ಗೆ ಎಷ್ಟು ವರ್ಷ ಆಗೈತೆ? 11 ವರ್ಷ. ನೀವೇ ಮೇಂಟೈನ್ ಮಾಡೋದು ಯಾವಾಗಲೂ 24 ಗಂಟೆ ನೀವೇ ಜಾಸ್ತಿ? ಹಾಂ, ಹಾಂ. ಅದು ನೀವೆಲ್ಲ ಒಬ್ಬರೇ ಹಿಡಿದು ಕಟ್ಟಾಕೋದು, ಮೇವು ಹಾಕೋದೆಲ್ಲ ಒಬ್ಬರೇ ಮಾಡ್ತೀರಾಕ? ಹಾಂ. ಯಾರೋ ನಿಮ್ಗೆ ಹೆಂಗೆ ಅನ್ಸುತ್ತೆ? ಖುಷಿ ಅನ್ಸುತ್ತಾ ಅಕ್ಕ ನೋಡ್ಕೊಳ್ಳೋದ್ರಿಂದ? ಅವ್ರು ನೋಡ್ಕೊಳ್ಳೋದ್ರಿಂದನೇ ನಮ್ದೇನಿಲ್ಲ. ನಾನು ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ, ಡ್ಯೂಟಿಗೆ ಹೋಗ್ತೀನಿ. ಹಾಂ, ರಸ್ತೆ ಮೇಲೆ ಇರೋದು ನಾನು. ಹಾಂ, ಅವ್ರದ್ದೇ ಮೇಂಟೆನೆನ್ಸ್ ಅಲ್ಲ ಎಲ್ಲ. ನಾನು ಏನಿದ್ರು ಮಾರಕ್ಕೆ ತರಕ್ಕೆ. ಹಾಂ, ಅಷ್ಟೇ. ಮಾರುವಾಗ ಹಾಂ, ಮನೆ ತಾವೆಲ್ಲ ನೋಡ್ಕೊಳ್ಳೋದು ಕರೆ. ಹಾಂ, ಹಾಂ, ಹಾಂ. ಈಗೇನು ಕೇಳ್ತಾರ? ಅಂತೆ ತಗೊಬರಿ, ಇಂತೆ ತಗೊಬರಿ, ಅದ್ಯಾಕೆ ತಗೊಬಂದ್ರಿ, ಇದ್ಯಾಕೆ ತಗೊಬಂದ್ರಿ, ಆ ಥರ ಏನೋ ಕ್ವಶನ್ ಮಾಡ್ತಾರಾ? ಕಣ್ಣಿಗೆ ಇಚ್ಛೆಗೆ ರುಚಿ ಇರೋಂಥದ್ದು ತಂದಾಗ ಕ್ವಶನ್ ಮಾಡ್ತಾರೆ. ಏನು ತಗೊಬಂದು ಹಂಗಂತೆಲ್ಲ ಕೇಳ್ತಾರಾ? ಚೆನ್ನಾಗಿರೋ ತರಬೇಕಾಗಿತ್ತು, ಯಾಕೆ ತಂದ್ರಿ? ಹಾಂ, ಅವರು ನಿಮ್ಗೂ ಐಡಿಯಾ ಇದೆ ಇದು ಒಳ್ಳೇದು ಕೆಟ್ಟದ್ದು ಅಂತೆಲ್ಲ ಐಡಿಯಾ ಇದೆಯಾ ನಿಮಗೆ? ಕರುಗಳು ನೋಡಿದ್ರಲ್ಲ ಕಂಡಿಡ್ಕೊಂತೀರಾ? ಜಾತಿದು ಜಾತಿ ಇಲ್ಲ? ಹಾಂ, ದೊಡ್ಡ ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಆಗಲಿ ಚೆನ್ನಾಗಿರೋ ಪದಾರ್ಥ ತಗೊಬಂತ ರೇಗಾಡ್ತೀವಿ. ಹಾಂ, ಹಾಂ, ಎಲ್ಲ ಗೊತ್ತಾಯ್ತದ. ಹಾಂ, ನಿಮ್ಗಂದ್ರೆ ಏನು ಯಾರು ಏನು ಹೇಳ್ಕೊಡೋಂಗಿಲ್ಲ, ನೀವೆಲ್ಲ ತಿಂಡಿ ಯಾವಕ್ಕೆ ಎಷ್ಟು ಕೊಡಬೇಕು ಎಲ್ಲ ನಿಮಗೆ ಗೊತ್ತಿರುತ್ತೆ. ಹಾಂ, ಹುಷಾರಿಲ್ಲ ಅಂದ್ರೆ ಇವತ್ತೆಲ್ಲ ಹುಷಾರಿಲ್ಲ ಹಾಂ, ಹಿಂಗಾಯ್ತಾವೆ ಅಂತ ಎಲ್ಲ ಹೇಳ್ತೀವಿ. ನೀವೇ ಇದು ಮಾಡ್ಕೊತೀರಾ? ಹಾಂ, ಎಮ್ಮೆಗಳು ಮಡಿಕೊಂಡಿದ್ರು ನಮ್ಮ ಅಪ್ಪನ ಮನೆಯಲ್ಲಿ. ಹಾಂ, ಇಲ್ಲಿ ಬಂದ ಮೇಲೆ ಜಾಸ್ತಿ ನಾಟಿ ಎಸ್ಕೊಳ್ಳೋದು. ನಾಟಿ ಎಸ್ಕೊಳ್ಳೋದು ಇದಕ್ಕೆ. ಹಾಂ, ನೀವು ಹೋಯ್ತೀರಲ್ಲ ಜಾತ್ರೆಗೆ?
ಕಷ್ಟ ಅನ್ನಿಸಲ್ಲ ಅವಕ್ಕೆ ಕಷ್ಟ ಅಷ್ಟೇ ಒಂದು ಇಕ್ಕಟ್ಟು ಜಾಗ ಹಾ. ಅವು ಶ್ರಮ ಬೀಳ್ತವೆಲ್ಲ ನಮ್ಮನ್ನ ಅವು ಹೋಗ್ತೋಗ್ಬಿಟ್ಟವೆ ಹಾಂ ಅವು ನಾವು ಅನ್ಸರ್ಸ್ಕೊಂಡು ಮನಿಕೋತವೆ ಎದ್ದೇಳ್ತವೆ ಹಾಂ ಅವ್ರದ್ರಿಗೆ ನಾವು ಆಸೆ ಕೊಡ್ಬೇಕು. ಹಾಂ ಡೈಲಿ ಒಂದೇ ಜಾಗದಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟವೆ ಅವಕ್ಕೂ ಗೊತ್ತಾಗುತ್ತೆ. ಯಾವಾರ ಬರ್ಲಿ ಅಡ್ಜಸ್ಟ್ ಆಗ್ಬಿಡ್ತವೆ. ಹಾಂ ಯಾವ ಬಸವಣ್ಣನವರ ಬರ್ಲಿ ಅವಕ್ಕೆ ಗೊತ್ತಾಯ್ತದೋ ಏನೋ ಹಾಂ ಹಾಂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತವೆ. ಅಡ್ಜಸ್ಟ್ ಮಾಡ್ಕೊತವೆ. ಹಾಂ ಇದರಿಂದ ನಿಮ್ಗೇನು ಯಾವತ್ತು ಕಷ್ಟ ಏನು ಅನಿಸಿಲ್ಲ. ಕಷ್ಟ ಅನ್ಸಲ್ಲ ಅಣ್ಣ. ಹಾಂ ಪ್ರೀತಿ ಪಟ್ಟು ಸಾಕ್ತೀರಾ. ಸಾಕ್ತೀವಿ. ಚೆನ್ನಾಗಿದ್ರೆ ಯಾವ್ದು ಮಾಡ್ಬೇಕಾಯ್ತು. ಹಾಂ ಪ್ರೀತಿ ಪಟ್ಟು ಸಾಕ್ತೀರಾ, ಅದರಿಂದ ಕಷ್ಟ ಅನ್ಸಲ್ಲ ನಿಮಗೆ. ಮಕ್ಕಳಿಗೆ ಹೆಚ್ಚಾಗಿ ಚೆನ್ನಾಗಿ ಹಾಂ ನೀವೇನು ಕೂಟದ ಕರುಗಳ ಥರ ಏನು ಯಾವತ್ತೂ ಮಾಡಿಲ್ಲ, ಬರೀ ಓರಿಗಳಷ್ಟೇ, ಮಾಡ್ತೀವಿ. ಒಂಟಿ ಕರುಗಳಷ್ಟೇ. ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅವಕ್ಕೆ. ಹಾಂ ಬೀಜದ ಕರುಗಳಿಗೆ ಹಾಂ ಹೊಸ ಕರುಗಳಿಗೆ ಹ್ಞೂ ಇಂಟ್ರೆಸ್ಟ್. ಕೂಟದ ಕರುಗಳಿಗೆ ಏನು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಹಾಂ ಹೆಣ್ದನಿಗೆ ಜಾಸ್ತಿ ಇಂಟ್ರೆಸ್ಟ್ ಅಷ್ಟೇ ನಮಗೆ. ಮರಿಗಳು ಹೆಣ್ದನ ಹೆಣ್ದನಗಳು ಎಷ್ಟವಣ್ಣ? ಹೆಣ್ದನ 4 ಅವೆ. 4. 3 ಹಸ ಅವೆ, ಒಂದು ಕಟ್ತದೆ. ಕಟ್ಸು. ಹಾಂ ಒಂದು ಜರ್ಸಿ ಹಸ ಅದೆ. ನೋಡೋಣ ನೀನು. ಒಂದು ಜರ್ಸಿ ಹಸ ಅದೆ, ಹಾಲ್ಗೆ ಅಂತ ಮಾಡಿಕೊಂಡಿದ್ದೀವಿ. ನೀವು ಎಲ್ಕೋ ಹಾಲು ಆಡ್ತೀರಾ? ಈ ನಾಟಿ ಕರುಗಳು ಮಾಮೂಲಿ ತಾಯಲ್ಲೇ ಸಾಕ ನಿಮ್ಗೆ ಎಕ್ಸ್ಟ್ರಾ ಆಡ್ತೀರಾ? ಹಾಂ ಎರಡು ಕುಡಿತಾವಣ ಅತ್ತ. ಅದು ತಂದಿದ್ದ ಕರ ಇರಬೇಕು. ಇವೆರಡು ತಾಯಿ ಹಾಲು ಕುಡಿತಾವೆ. ಅದನ್ನು ಹಾಕ್ತಿವೆ. ಹ್ಞೂ ಈ 3 ಹೊರಿಗಳಿಗೆ ಹಾಕ್ತಿವಿ. ಇದೆಲ್ಲಿಂದ ತಂದಿದ್ದಣ್ಣ ಇದು ಹೊರಿ? ಅದು ಯಾವುದೋ ಇದು ಮಾಗಡಿದು. ಮಾಗಡಿದ ಯಾವ ಊರಿಗೆ ಹುಟ್ಟಿದ್ದು? ಈಗ ಯಾವ ಹೊರಿಗೆ ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಊರಿಗೂ ಅಂತ ಏನು ಗೊತ್ತಿಲ್ಲ. ಅಪ್ಪ ಯಾವುದೋ ಅಂತ ಗೊತ್ತಿಲ್ಲ. ಹಾಂ ಹಾಂ ಇದೇನು ವ್ಯಾಪಾರ ಬಂದರೆ ಜಾತ್ರೆ ಮುಗಿಸ್ಕೊಂಡು ಕೊಡ್ತೀರಾ? ಇಲ್ಲ, ಮಾಗಡಿ ಗಂಟು ಕೊಡಲ್ಲ. ಮಾಗಡಿ ಮುಗಿಸ್ಕೊಂಡು ಕೊಡ್ತೀರಾ ಅದಕ್ಕೆ? ಹಾಂ ಓಕೆ ಓಕೆ. ಈ ಗಜನೂ ಏನು ವ್ಯಾಪಾರ ಏನಿಲ್ಲ ಗಜದ ವ್ಯಾಪಾರ ಇಲ್ಲ. ಅಂದರೆ ಹೊರಗಡೆ ಗಜ ಅಂತ ಹೇಳ್ತೀವಿ, ನಿಮ್ಮ ಮನೆಯವರು ರಾಜ ಅಂತ ಕರಿತೀರಾ. ಇದಕ್ಕೇನು ವ್ಯಾಪಾರ ಏನಿಲ್ಲ ಈಗ ಸದ್ಯಕ್ಕೆ, ಯಾವ ಕೊಡಲ್ಲ. ಇದು ನನಗೆ ಇನ್ನೂ ಬೇಜಾರಾಗೋರ್ಗೆ ವ್ಯಾಪಾರ ಇಲ್ಲ. ಹಾಂ ನಾನು ಬೇಜಾರಾಗಿ 11 ವರ್ಷ ಆಗಿದೆ ಇದಕ್ಕೆ. 1 ವರ್ಷ ಆಗಿದೆ. ಹಾಂ ನಮ್ಮ ಮನೆಯಲ್ಲೇ ಹುಟ್ಟು ಬೆಳೆದದ್ದು. ಹಾಂ ಅಂದರೆ ನೀವು ಒಬ್ರು ಇಟ್ಕೊಳಕ್ಕಾಗಲ್ಲ, ಅಕ್ಕ ಒಬ್ರು ಇಟ್ಕೋತಾರೆ ಇದನ್ನ? ನನಗೆ ಸೇರ್ಸಲ್ಲ, ನನಗೆ ಇಬ್ಬರು ಬೇಕೇ ಬೇಕು. ಹಾಂ ನಿಮ್ಮ ಒಬ್ರು ಇಟ್ಕೊಂಡು ಕಟ್ಟಾಕೋದೆಲ್ಲ ಮಾಡ್ತೀರಲ್ಲ? ಮಗನ ಒಬ್ಬ ಹಿಡ್ಕೋತಾನೆ, ಹೆಂಗಸರು ಒಬ್ಬರು ಹಿಡ್ಕೋತಾರೆ. ಹಾಂ ನನ್ನ ತಗೊಳಲ್ಲ, ನನಗೆ ಇಬ್ಬರು ಬೇಕೇ ಬೇಕು. ಅದೇ 8 ವರ್ಷ ದನ ಕಟ್ಟೈತಿ. ಈಗ ಎಷ್ಟು ಕನ್ನಡ ಕಟ್ಟಿರ್ಬೋದು? ಏನು ಅಮ್ಮಮ್ಮ ಅಂದ್ರೆ ಒಂದು ವರ್ಷಕ್ಕೆ ಒಂದು 250 ಜನ ಅಂದರು ಲೆಕ್ಕ ಕೊಡಿ. ವರ್ಷಕ್ಕೆ 250. ಒಂದು 250 ಜನ ಬಂದೇ ಬರ್ತಾರೆ, ಬಿಟ್ಟಿರ್ತೀನಿ. 250 200-250 ಆದರೂ ಬಿಟ್ಟಿರ್ತೀನಿ ಒಂದು ವರ್ಷಕ್ಕೆ. 250 2000 ದನ ಕಟ್ಟೈತೆ ಹೆಚ್ಚು ಕಮ್ಮಿ. 2 ಮೇಲೇ ಹೊರತು ಕಮ್ಮಿ ಇಲ್ಲ. ಹಾಂ 2000 ಮೇಲೆ ಕಟ್ಟೈತೆ. ಹಾಂ 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 ಅಂದರೆ ನೀವು ಯಾವ 3 ಇರೋದ್ರಿಂದ ಇದನ್ನು ಮಿಸ್ ಮಾಡಿ ಬಿಡ್ತೀರಾ, ಬೇರೆ ಊರಿನ ಬಿಡ್ತೀರಲ್ಲ? ಇದನ್ನೇ ಜಾಸ್ತಿ ಬಿಡ್ತಾ ಇರೋದು. ಇದ್ರ ಮಗ ಬತ್ತಲ್ಲ ಕಲ್ಕಿ ಅಂತ, ಅವಾಗ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಇದೇ ಜಾಸ್ತಿ ಮೊದಲು ಬಿಡಿಸಿದ್ದು. ಇದಕ್ಕಿನ್ನ ಚೆನ್ನಾಗಿ ಮಿತ್ಮೀರು ಬಿಡ್ತಲ್ಲ ಕಲ್ಕಿ ಅಂತ ಇದ್ರ ಮಗ, ಅವಾಗ ಜನ ಅದನ್ನ ಬಿಡಿಸೋಕೆ ಶುರು ಮಾಡಿದ್ರು. ಈ ಥರ ಎಲ್ಲ ಇದೇ ಇಷ್ಟಪಡ್ತಾವ್ರೆ. ಈಗ ದಿನ ಎಷ್ಟು ಹಣ ಬರ್ತಾವೆ ದನ ಅದಕ್ಕೆ? ಕೆಲವು ದಿವಸ ಬರ್ತವೆ, ಕೆಲವು ದಿವಸ ಬರೋಲ್ಲಣ್ಣ. ಹಾಂ ಕೆಲಸ 2, 3, 4, 5, 7, 8 ಗಂಟೆ ಬಂದ್ಬಿಡ್ತವೆ. ಹಾಂ ಕೆಲವು ದಿವಸ 1 ವಾರ 15 ದಿವಸ ಆದರೂ ಇರಲ್ಲ. ದನ ಇರಲ್ಲ. ಇಲ್ಲ, ಒಂದೊಂದು ದಿವಸ 1, 2 ಬರ್ತವೆ. ಅಂದರೆ ಹೊರಗಡೆ ಜಾಸ್ತಿ ಬರ್ತಾವೆ ನಿಮಗೆ? ಟೆಂಪೋದಿಂದನೂ ಬರ್ತವೆ ಹೊರಗಡೆ. ಬರ್ತವೆ. ಇನ್ನೊಂದು ಈ ಓರಿ ಕುತ್ಕೋಬೇಕು. ಬರ್ತಾರೆ, ಹಾಂ ಇದೇ ಓರಿ ಬಿಡಿಸ್ಬೇಕು ಅನ್ನೋಂಥವ್ರು. ಆಮೇಲೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರೋರು, ಹಾಂ ಹೋಗೋಣ ವಿಜಯರವ್ರಿಗೆ ಬಿಡ್ಸ್ಕೊಂಬರೋಣ, ಹಾಂ ವೀರಭದ್ರಣ್ಣರವ್ರಿಗೆ ಬಿಡ್ಸ್ಕೊಂಬರೋಣ ಅನ್ನೋರು ಬರ್ತಾರೆ. ಕೆಲವು ದೂರದಿಂದ ಹಾಂ ನೋಡಿ, ಈ ಕಡೆಯಿಂದ ಮಂಡ್ಯದಿಂದ ಬಂದಿದ್ರು ಮೊನ್ನೆ, ಹಾಂ ಪಾಂಡವಪುರದಿಂದ ಕೆಲವ್ರು ಬರ್ತಾವ್ರೆ. ಹಾಂ ಅವ್ರಿಗೆ ಇಷ್ಟ ಇರೋರು ಬರ್ತಾರೆ. ಹಾಂ ಕಂಟಿನ್ಯೂ ಏನು ದೂರದಿಂದ ಬರ್ತವೆ ಅಂತ ಹೇಳೋಕ್ಕಾಗಲ್ಲ. ಅಕ್ಕಪಕ್ಕ ಮಾತ್ರ ಬರ್ತವೆ. ಒಂದು 25-30 ಕಿಲೋಮೀಟ್ರಿಂದ ದೂರದವರು ಇದೇ ಊರಿಗೆ ಬಿಡಿಸ್ಬೇಕು ನಮಗೆ ಅನ್ನೋರು ಬರ್ತಾರೆ. ಹಾಂ ತಿಂಡಿಗಳೆಲ್ಲ ಏನಕ್ಕೆ ಹಾಕ್ತೀರಾ ನೀವು? ತಿಂಡಿ ಅಣ್ಣ, ರವೆ ಬೂಸ, ಚಕ್ಕೆ ಒಟ್ಟು, ಕಡಲೆ ಒಟ್ಟು, ಹಾಂ ಕಾಳುಗಳ ಐಟಮ್ ಎಲ್ಲ ಕಾಳು ಹಾಂ ಮಿಕ್ಸ್ ಮಾಡಿ ಮಿಲ್ ಮಾಡಿಸಿ ಹಾಕ್ಸ್ತೀವಿ. ಅಂದರೆ ವಯಸ್ಸು ತಕ್ಕಂತೆ ಕರುಗಳು ಸಹ ಕಮ್ಮಿ ಇಡ್ತೀರಾ, ಓರಿಗಳು ಜಾಸ್ತಿ ಇಡ್ತೀರಾ? ಇರ್ತೀವಿ. ಹಾಂ ಬಿಡು ಕರೋಣ. ಈ ಸ್ಟಾರ್ಟಿಂಗ್ ಎಲ್ಲ ತಿನ್ನಲ್ವಲ್ಲ ಓರಿಗಳು, ಕೆಲವೊಂದು ಅಭ್ಯಾಸ ಇರಲ್ವಲ್ಲ ತಿಂಡಿ, ಅದೆಲ್ಲ ಏನು ಮಾಡ್ತೀರಾ? ಬಾಯಿ ಕೊಟ್ಟು ಅಭ್ಯಾಸ ಮಾಡ್ತೀರಾ? ಅಭ್ಯಾಸ ಮಾಡ್ತೀವಿ. ಹಾಂ ಅವಕ್ಕೊಂಚೂರು ಬೆಲ್ಲನ ಉಪ್ಪು ಹೊರದಾಕ್ಬಿಟ್ಟು ಹಾಂ ಹಾಕಿ ಕಲಸಿ ಮಿದ್ದಿ ಕೊಟ್ರೆ ತಿನ್ನಿ ಅಭ್ಯಾಸ ಆಯ್ತದೆ. ಒಂದು ವಾರ 15 ದಿನ ಕೊಟ್ಟು ಆಮೇಲೆ ಹೆಸರು ಹೋಗ್ತವೆ. ಸರಿ ಆಯ್ತದೆ. ಹಾಂ ನಮ್ಮ ತಗೊಳ್ದಲ್ವ ಸಾಲ್ ಬಂದಿದ್ದಲ್ಲ ಇದು? ಸಾಲ್ ಬನ್ನಿ ಎಷ್ಟು ಕೊಟ್ಟಿರಣ್ಣ ಇದಕ್ಕೆ? ಅದು ನಮ್ಮ ಅಲ್ಲೇ ಕಟ್ಟಣ 2 ಲಕ್ಷ 5 ಸಾವಿರ. 2.5 ಇನ್ನು 2 ಲಕ್ಷ 10 ಸಾವಿರ. ಇನ್ನೂ ಅಲ್ಲಾಗಿಲ್ಲಲ್ಲ ಇದು? ಇನ್ನೂ ಅಲ್ಲಾಗಿದೆ. ಇಲ್ಲಾಗಿಲ್ಲ. CR7 ಅಲ್ಲ ಇದು? ಒಂದು ಈಗ ವ್ಯಾಪಾರ ಎಷ್ಟು ಹೇಳ್ತೀರಾ? ಆಯಿತು, ನಾನು 4 ಲಕ್ಷ ಹೇಳ್ತಾ ಇದ್ದೀನಿ. 4 ಲಕ್ಷ. ಊರಿ ಇನ್ನೂ ಸ್ವಲ್ಪ ಬಣ್ಣ ಬರ್ಸ್ಬೇಕಿಲ್ಲ, ಏನಾದರೂ ಜಾತ್ರೆ ಮುಗಿಸ್ಕೊಂಡೆ ಕೊಡೋದು ಅನ್ನೋದೇನಿಲ್ಲ. ಹಾಂ ಕೇಳಿದ್ರೆ 4 ಲಕ್ಷ ಹೇಳ್ತಾ ಇದ್ದೀನಿ. ಹಾಂ ನಾವು ಇಲ್ಲೇ ಒಂದು ಬೀಡು ಹಾಂ ನಮ್ಮೂರಲ್ಲೇ ಕರ ಹುಟ್ಲಿ ನಮ್ಮ ದನಗಳಲ್ಲಿ ಅಂತ ಇದ್ದೀವಿ. ಹಾಂ ಏನೋ ಅತಿ ಕೇಳಬೇಕು ಬೇಕು ಅಂತ ಕೇಳಿದವ್ರಿಗೆ 4 ಲಕ್ಷ. ಹಾಂ ಏನು ಊರಿಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಅನಿಸ್ತಲ್ವ ಕರುಗಳು ಊರಿಗಳದಲ್ಲ? ಜಾಸ್ತಿ ಆಯ್ತವೆ ಅಂದರೆ ದನ ಕಮ್ಮಿ ಆದವು. ಹಾಂ ನಾಟಿ ದನ ಸಾಕೋರು ಹೆಣ್ಣಸ್ಕೊಂಡು ಸಾಕೋರು ಕಮ್ಮಿ ಆದರು. ಎಲ್ಲ ಎತ್ತು ಕುಡ್ತು ಕಡಿಸ್ಕೊಂಡು ಮಾಡಿಕೊಂಡು ದನ ಕಮ್ಮಿ ಆದವು. ಉತ್ಪತ್ತಿ ಕಮ್ಮಿ ಆಗವೆ, ದನ ರೈಟ್ ಜಾಸ್ತಿ ಆಗಿದೆ. ಹಾಂ ಅದರಿಂದ ಏನೋ ತೊಂದರೆ ಆಗುತ್ತಾ ಮುಂದೊಂದು ದಿನ? ಮುಂದೆ ರೇಟ್ಗಳು ಜಾಸ್ತಿ ಆಗೋದ್ರಿಂದ ಅನುಕೂಲ ಆಗುತ್ತೆ. ಹಾಂ
ಕಡಿಮೆ ಮಾಡ್ಕೊಂಡ್ರೆ ಇದಕ್ಕೆಲ್ಲ ಕಾರಣ ಮೇನ್ ದನ ನಾಟಿ ದನ ಕಮ್ಮಿ ಆಗಿದೆ ಅನ್ನೋದೇ. ಚಿನ್ನದ ರೇಟ್ ಆಗೋಯ್ತದೆ. ಚಿನ್ನದ ರೇಟು ರೇಟ್ ಗ್ಯಾರಂಟಿ ಚಿನ್ನದ ರೇಟ್ ಆಗೋಯ್ತದೆ. ಕಮ್ಮಿ ಮಾಡ್ಕೊಂಡ್ರೆ ಹಿಂಗೆ ಬೆಳೀತಾ ಇದೆ. ಎಲ್ಲ ಹೆಣ್ಣು ದನ ಕಟ್ಟೋರು ಕಮ್ಮಿ ಆದರೂ ಸೋಕಿ ದನ ಕಟ್ಟೋರು ಜಾಸ್ತಿ ಆದರು ಅಂತ ಅದರಿಂದ. ಹೆಣ್ಣು ದನನೂ ಸಾಕ್ಬೇಕು. ಹೆಣ್ಣು ದನ ಇದ್ರೆ ತಾನೇ ದನ ಹುಟ್ಟಿ ಬೆಳೆಯೋದು. ಅಂದ್ರೆ ಅಕ್ಕ ನೀವು ಓರಿ ಮಡಗಿದ್ರು ನಾಟಿ ಹಸುಗಳು ಯಾವ ಫರ್ಮೆಂಟ್ ಆಗಿರ್ತಾವೆ ನಿಮ್ಮ ಹತ್ರ? ಮನೇಲಿ ಯಾವಾಗ 3 ಪರ್ಮೆಂಟ್ ಆಗಿ ಮಡಿಕೊಂಡಿದೀವಣ್ಣ. ಹೌದಾ? ಇದ್ರ ತಾಯಿ ಒಂದು ಇರಬೇಕಲ್ಲ, ಇದ್ರ ಅಂದ್ರೆ ಮಲ್ತಾಯಿ. ತಾಯಿ ಇಲ್ಲ, ಮಲ್ತಾಯಿ ಅದು. ಮಲ್ತಾದೆ ಮಲ್ತಾಯಿ. ಹಾಂ, ಇನ್ನೂ ಇದೆಯಾ? ಇನ್ನೂ ಇದೆ. ಅದು 9 ಸೂಲು ಇದ್ದಿದೆ. 9 ಸೂಲು. ಹಾಂ 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 ಸರಿ. ಅದ್ರ ಮಗನೇನೆ ಕಲ್ಕಿ. ಕಲ್ಕಿ. ಅದ್ರ ಮಗನೇ ಕಲ್ಕಿ. ಇದು ಈಗ ಕರ ಹಾಕಿಲ್ವಾ? ಈಗ ಕರ ಇದು ಕಲ್ಕಿ ತಮ್ಮನ ಇದು. ಅಂದ್ರೆ ನಿಮ್ಮನೆ ಕರುಗಳು ಒಳ್ಳೆವೆ ಆಗ್ತವಲ್ಲ? ಒಳ್ಳೆವೇ ಆಗ್ತಾವಣ್ಣ. ಅದೇನು ಹಸ್ಗಳು ಒಳ್ಳೆವು ಓರಿ ಒಳ್ಳೆವು ಅಂತಾನ ಇಲ್ಲ ಹೆಂಗಣ ಅದು ಲೈನಾ ಹೆಂಗೆ ಏನು ಆ ಥರ? ಈಗ ನಮ್ಮ ದನನೂ ಹಂಗೆ ಅವೆ. ಹಾಲು ಚೆನ್ನಾಗಿ ಅದ್ರ ತಮ್ಮನೇ ಅಣ್ಣನ 2,07,000 ಕೊಟ್ಟೋಣ. ಇದ್ರ ಅಣ್ಣನ 2 ವರ್ಷ ಮುಂಚೆ. 2 ವರ್ಷಕ್ಕೆ. 2 ವರ್ಷಕ್ಕೆ ಅಣ್ಣನೇ ಅದು. 8 ತಿಂಗಳು ಕರ ಕೊಟ್ಟದ್ದು ಅದು. ಪರವಾಗಿಲ್ಲ, ಈ ಸಲ ಒಳ್ಳೆ ಕರ ನಾಯಕಾಯ್ತಲ್ಲ. ಈ ಕರುಗಳೇನಾದ್ರು ವ್ಯಾಪಾರ ಬಂದ್ರೆ ಈಗ ಯಾರ ಮನೆ ತಕ್ಕ ಬಂದ್ರೆ ಜಾತ್ರೆಗೆ ಮುಂಚೆ? ಒಂದು ವರ್ಷ ವ್ಯಾಪಾರ ಹೇಳಲ್ಲ. ಹೌದಾ? ಜಾತ್ರೆಲಿ ಬಂದು ಕೇಳಿದ್ರೆ ಅಲ್ಲೂ ಕೊಡಲ್ಲ. ಈಗ ಜಾತ್ರೆಲಿ ಅಕ್ಕಾಡ್ಕೊಂತ ಹೋಗಿರ್ತೀರ, ಅಲ್ಲಿ ವ್ಯಾಪಾರ ಕೂತ್ಕೊಂಡು ಏನು ಮಾಡಿರಿ ಇಲ್ಲ ಅಂತೀರಾ? ಹಾಲು ಕುಡಿತಾವಣ್ಣ. ಹಾಲು ಕುಡಿಯೋ ಕರ್ಗಳು ತಗೊಂಡೋಗಿ ಕೊಟ್ಬಿಟ್ಟು ಅದೇ ಮತ್ತೆ ನೀವು ಹೋಗಿ ತಗೋಬತ್ತೀರಲ್ವಾ? ಬರೀ 5 ಗುಡಿ ಗಂಟೆ ವ್ಯಾಪಾರ ಹೇಳಲ್ಲ. ನೀವು ಹಾಲು ಕುಡಿ ಕರ ತಗೋಬತ್ತೀರಲ್ವಾ? ನಾವು ವ್ಯಾಪಾರದವರು ಕೇಳ್ತೀವಿ, ಏನು ಬಲವಂತ ಏನಿಲ್ಲ. ಕೇಳಿದ್ರೆ ಕೊಡ್ತೀವಿ ಅಂದ್ರು ವ್ಯಾಪಾರ ಮಾಡ್ಕೊಂಡು ಬಂದ. ಹಂಗೆ ಕೊಡಲ್ಲ. ನಾವೇನು ಬಲ ನೀವು ಮಾತ್ರ ಕೊಡಲ್ರಿ? ನಾವು ಕೊಡಲ್ಲ. ಇದು ಚೆನ್ನಾಗೈತೆ ನಾವು ಓರಿ. ಅಂದರೆ ಇದೆಷ್ಟಾಗಿತ್ತು ಓರಿ? ಅದು 1 ಲಕ್ಷ. 1.5 ಲಕ್ಷ. 1.5 ವರ್ಷ ಆಗಿರ್ಬೋದು ವಯಸ್ಸು? ಆಗಲ್ಲ. 1 ವರ್ಷ ಮೇಲೆ ಆಗೈತಾ? ಒಂದು 20 ತಿಂಗಳಾಗಿರ್ಬೇಕು. ನಾವು ಯಾಕಣ ಸುಳ್ಳು ಜಾಸ್ತಿ ಆಗಿದೆ. 20 ತಿಂಗಳು ಆಗುತ್ತೆ. 20 ತಿಂಗಳು. ದನಿಗೆ ಬಿಟ್ಬಿಟ್ಟಿದ್ದೀರಾ ಇದನ್ನು? ಒಂದೇ ಒಂದು ಹಸಿ ಬಿಟ್ಟಿದ್ದೀನಿ. ಒಂದು ಹಸಿಗೆ ಒಂದು ಹಸಿ ನಮ್ಮ ಹಸ್ಗಳು ಬಿಟ್ಕೊಂಡು ಚೆನ್ನಾಗಾಗತ್ತೆ ಓರಿ. ಶಿಸ್ತಲ್ಲ ಮೊದಲಿಂದ ನಿಂಗೇನಾ ಇಲ್ಲ ನೀವು ತಂದು ಕಳಿಸಿರೋದಾ? ಇಲ್ಲ, ಮೊದಲು ಸುಮಾರು ಎತ್ತು ಪರವಾಗಿಲ್ಲ. ಆದ್ರೆ ಈ ಹತ್ತಿನ ಶಿಸ್ತು ಈಗ ನಮ್ಮ ಹತ್ರ ಬಂದಾಗ ಕಟ್ಕೊಳ್ಳೋದು. ಊರಿಗೆ ಎದಳ್ತೀನ ಹೊರಗಡೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಈಚೆ ಬರ್ತೀವ. ಆಮೇಲೆ ಇವ್ರುಗಳೆಲ್ಲ ಸಗಣಿ ಎತ್ತಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಳಕ್ ಹೋಗೋದು. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇವನ್ನೆಲ್ಲ ಎಲ್ಲೆಲ್ಲಿ ಸೇರ್ಸ್ಬೇಕಲ್ಲ ಸೇರ್ಸ್ಬಿಟ್ಟು ಆಮೇಲೆ ಹೋಗಿ ಒಳಕ್ಕೆ. ಆಮೇಲೆ ನಿಮ್ದು ಊಟ ತಿಂಡಿ ಎಲ್ಲ ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ತಿರ್ಗಾ ಹೊಲ್ದ ಹತ್ರ ಹೋಗಿ ಮೇವು ಕುಯ್ಯೋದು. ಆಮೇಲೆ ಹೊಲ್ದ ಕೆಲ್ಸನೂ ಮಾಡ್ತೀವಣ್ಣ. ಮುಯ್ಯಾಳ್ಗೆ ಒಂದು ಆಳು ಬರಲ್ಲ ಅಣ್ಣ. ಮುಯ್ಯಾಳಕ್ಕೆ ಸೇರ್ಕೊಳ್ಳೋದು, ಹೊಲ ಕುಯ್ಯೋದು. ಅಂದ್ರೆ ಬಿತ್ತನೆ ಎಲ್ಲ ನೀವು ಆರಾಮಾಗಿ ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ. ಹುಲ್ಗಳಲ್ಲಿ ನೀವೇ ಬೆಳ್ಕೊಂತೀರ ಹಂಗಾರೆ? ರಾಗಿ ಹುಲ್ಲುಂದೇ ನಮ್ಗೇನು ತಾಪತ್ರೆ ಇಲ್ಲ. ರಾಗಿನೂ ಬೆಳಿತೀವಿ. ರಾಗಿನೂ ಆಯ್ತದೆ. ಹುಳ್ಳಿ ಕಾಳು ಚೆಲ್ಕೊಂಡಿದ್ದಾವಷ್ಟು. ಊರಿಗೋಸ್ಕರ ಬೇಕು ಅಂತ ಹುಳ್ಳಿ ಚೆಲ್ತಾ ಇರ್ತೀವಣ್ಣ. ಸರಿ. ಅಂದ್ರೆ ಹಸಿರುಗಾಲದಲ್ಲಿ ಹಸಿ ಮೇವು ಹಾಕ್ತೀರಾ ನೀವು? ಈಗ ನಿನ್ನ ಬೇಸಿಗೆ ಬರ್ತಂದ್ರೆ ಒಣಮೇವೆ. ಯಾವಾಗೂ ರಾಗಿ ಹುಲ್ಲು ಒಣುಲ್ಲಣ್ಣ. ಯಾವಾಗೂ ರಾಗಿ ಹುಲ್ಲೆ ಆಗ್ತಿದ್ದೋ. ಈಗ ಹುಳ್ಳಿಕಾಯಿ ಮೇಯಿಸ್ತಾ ಇದೀವಿ ಅಷ್ಟೇ ಊರಿಗಳಿಗೆ. ಹಸ್ಕೊಳಗ್ ಮಾತ್ರ ಯಾವಾಗೂ ಹುಲ್ಲೆ ಹಾಕ್ತೀವಿ. ಅಂದ್ರೆ ಎಲ್ಲ ಮನೇಲಿ ಅಷ್ಟಕ್ಕೂ ಕೈ ತಿಂಡಿ ಹಾಕ್ತೀರಾಗ? ಎಲ್ಲಕ್ಕೂ ಕೈ ತಿಂಡಿ. ನಾವು ಯಾವಕ್ಕೂ ತಪ್ಸಲ್ಲ ಅಣ್ಣ. ಮನೇಲಿ ಅಷ್ಟಕ್ಕೂ ಹಾಕ್ತೀರಾ? ಎಣ್ಣಸ್ಕೊಳ್ಗು ಅವು ಎಣ್ಣಸ್ಕೊಳ್ ಕೊಟ್ರಲ್ವ ಗಂಡಸ್ಕೊಳಿ ಅದು. ಎಣ್ಣಿಗೆ ಕೊಡದೆ ಗಂಡಸ್ಕೊಳಿ ಹೆಂಗ ಕೊಡ್ತಾರೆ? ಅವ್ರು ಇದ್ರಲ್ವೇ ನಾನು ಕರ ಹಾಕೋದು. ಕರ ಹಾಕ್ಬಿಡ್ತೇವೆ. ಅವಕ್ಕೆ ಪೋಷಕತೆ ಮಾಡಿದ್ರೆ ತಾನೇ ಒಳ್ಳೆ ಕರ್ಗಳು ಕೊಡೋದು. ನಿಜ. ಆ ಪೋಷಕತೆ ಮಾಡಿದ್ರೆ ಕರ್ಗಳು ಕೊಡು ಅಂದ್ರೆ ಪಾಪ ಅವೇನ್ ಕರ್ಗಳು ಕೊಟ್ಬಿಡ್ತೇವೆ. ಆಚೆ ಕಡೆ ಒಂಚೂರು ತಿಂಡಿ ತಿನ್ಕೊಂಡ್ಬಿಟ್ಟು. ಹೊರಗಡೆ ಮೇವಿದೆಯಾ ನಿಮ್ ಕಡೆ? ನಮ್ ಕಡೆ ಒಂದ್ ಸ್ವಲ್ಪ ಇವಾಗ ಎಲ್ಲ ಕಾಡಿ ಕಮ್ಮಿ ಆಗೋಯ್ತಣ್ಣ. ಎಲ್ಲ ಕೆಲಸ ಹಿಡ್ಬಿಟ್ಟಾರೆ. ಗೌರ್ಮೆಂಟ್ ಹೋಗ್ಬಿಟ್ಟವಲ್ಲ, ಕೆಲಸ ಹಿಡ್ಬಿಟ್ಟಾರೆ. ಒಂದ್ ಸ್ವಲ್ಪ ಮೇಯ್ಸ್ಕೊಬತ್ತೀವಣ್ಣ. ಮೇಯ್ಸ್ಕೊಬರೋದೇನೆ 12 ಗಂಟೆಗೆ ಹೋದ್ರೆ 5:30ಗೆ ಎಟ್ಕೊಬತ್ತೀವಿ. 5:30ಗೆ ಒಂದು ನೈಟ್ ಹೊತ್ತಲ್ಲಿ ಹುಲ್ಲು ಹಾಕ್ಬೇಕಿಲ್ಲಿ. ಒಂದು ನೈಟ್ ಹೊತ್ತಲ್ಲಿ ಮಾತ್ರ ತಿಂಡಿ ಇಡ್ತೀರಾ ಅವಕ್ಕಲ್ಲ? ಸರಿ. ಬೆಳಗ್ಗೆ ಯಾವ ಟೈಮಲ್ಲಿ ಇಡ್ತೀರಾ ತಿಂಡಿ ಊರಿಗಳಿಗೆ? ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಕಲಸಿ ಬೆಳಗ್ಗೆ ಎದ್ದ ತಕ್ಷಣ ಇಟ್ಬಿಡ್ತೀರಾ ತಿಂಡಿ? 6 ಗಂಟೆಗೆ ತಿಂಡಿ ಇಟ್ಬಿಟ್ಟು ಈಚೆ ಕಟ್ಟೋದು. ಸಾಯಂಕಾಲ 5:30ಗೆ. ಸಾಯಂಕಾಲ 5:30ಗೆ. ಬಿಸಿಲುಗಾಲ ಎಷ್ಟು ಯಾವ ಟೈಮ್ ಕಟ್ತೀರಾ? ಬಿಸಿಲುಗಾಲ 11:30 ಗಂಟೆ ಇಲ್ಲೇ ಇರ್ತೇವೆ. ಬಿಸಿಲು ಕಾಯಿಸ್ತೀರಾ ಡೈಲಿ? ಸಾಯಂಕಾಲ ಸಾಯಂಕಾಲ ಕಟ್ಟಕ್ಕಾಗಲ್ಲ. ಬೆಳಗ್ಗೆ ಮಾತ್ರ ಕಟ್ತೀರಾ ಈಚೆಗೆ? ಮಾತ್ರ ಕಟ್ಬಿಡ್ತೀವಿ.
ಅದು ಬಿಟ್ಟು ದನ ಬಂದಾಗ ಈಚೆ ಇಲ್ಲಿ ಹಿಡ್ಕೊಂಡು ಕಟ್ಟಾಕ್ತೀರಾ? ಹಿಡ್ಕೊಂಡ್ ಕಟ್ತೀವಿ. ಆಮೇಲೆ ಮಧ್ಯದಲ್ಲಿ 2 ಗಂಟೆ 1 ಗಂಟೆಲಿ ಯಾರು ಹಸ್ಕೊಳ್ ಬಂದವು ಬಂದು ಕ್ರಾಸಿಂಗ್ ಬಿಡ್ತೀವಿ. ಸರಿ ಅಕ್ಕ ಸರ್. ಎಷ್ಟಾಗ ಚಾರ್ಜಸ್ ಮಾಡ್ತೀರಾ ನೀವು? ನಾವು ಚಾರ್ಜಸ್ ಅಣ್ಣ ಇವಾಗ 600 ಮಾಡಿದ್ವು. ಇವಾಗ ಹೊಸ ವರ್ಷ ಇನ್ನೇನು 2 ವರ್ಷನ 3 ವರ್ಷ ಆಗಿತ್ತು 600 ರೂಪಾಯಿ ಮಾಡಿ. ಈಗ ಒಂದು 800 ರೂಪಾಯಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಹೌದಾ? ಎಲ್ಲ ಕೊಡ್ಬೇಕು ಬಿಡಿ, ಯಾಕಂದ್ರೆ ಈಗಿನ ಬೂಸಾಗಳು ಎಲ್ಲ ಖರ್ಚಲ್ಲಿ ಎಲ್ಲ ಹೆಚ್ಕೊಂಡದೇ ಕಾರಣ. ಎಲ್ಲ ಪ್ರತಿಯೊಂದು ಆಮೇಲೆ ಹುಲ್ಲುಂದ್ ರೈಟು 6 ಹುಲ್ಲು 9,000 10,000 ಹೇಳ್ತಾರೆ. ಏನ್ ತಂದು ಮೇಸಕ್ ಬೇಕಲ್ವಾ? ಜನ ಕೊಡ್ತಾರ? 800 ರೂಪಾಯಿ ಕೇಳಿದ್ರೆ ಕೊಡ್ತಾರ? ಏನು ಈ ವರ್ಷ ಮಾಡಿದೀವಿ, ಇನ್ನು ಯಾರು ಕೊಟ್ಟಿಲ್ಲ. ಹಳೆ ರೈಟ್ ಅಲ್ವಾ ತಗೊಳ್ಳೋಣ ಅಂತ ಕೊಟ್ಬಿಟ್ಟೈತವ್ರೆ. ಏನು ಹಿಂಸೆ ಮಾಡಕ್ ಆಗಲ್ಲ, ನಾವು ಹಿಂಸೆ ಮಾಡಕ್ ಆಗಲ್ಲ. ಸರಿ ಅಕ್ಕ ಸರಿ.